ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ ವೆಂಕಟೇಶ್ವರ ಮಧ್ವರ ದಿವ್ಯಾರಣ್ಯ ಜನ್ಮ ಷಡಕ್ಷರಿ ಪನ್ನ ಕಂಬಲ ಭೂಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಡಿದ ನಾಡೆ, ಲಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಬಲರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಇವತ್ತು ಎಲ್ಲರಿಗೂ ಗೊತ್ತಿರೋ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ನಾವು ಮಾನವ ಸರಪಳಿಯನ್ನು ಮಾಡಿದ್ದೀವಿ. ನ್ಯಾಮತಿ ತಾಲೂಕು ಅಂದ್ರೆ ಶಿವಮೊಗ್ಗ ದಾವಣಗೆರೆ ಬಾರ್ಡರ್ ಇಂದ ಹಿಡಿದು ಹರಿಕೆರೆ ಅಂದ್ರೆ ನಮ್ದು ಏನು ಹೊನ್ನಾಳಿ ಇಂದ ಹರಿಹರ ಅಲ್ಲಿ ಸುಮಾರು 38-40 ಕಿಲೋಮೀಟರ್ ಅಷ್ಟು ಮಾನವ ಸರಪಳಿಯನ್ನು ಮಾಡಿದ್ದೀವಿ. ಇದರಲ್ಲಿ ಮಕ್ಕಳು, ಎಲ್ಲ ಇಲಾಖೆ ಸಿಬ್ಬಂದಿಗಳು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡಿ ಒಟ್ಟು 50,000 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ದಿನವಾಗಿದ್ದು, ಪ್ರಜಾಪ್ರಭುತ್ವ ನಮಗೆ ದೇಶಕ್ಕೆ ಬಂದಿರೋದೇ ದೊಡ್ಡ ಕೊಡುಗೆ. ಸೊ ಇದನ್ನ ವಿಜೃಂಭಣೆಯಿಂದ ಆಚರಿಸಿ, ಅದರ ಜೊತೆಗೆ ಭಾರತದ ಸಂವಿಧಾನದ ಪೀಠಿಕೆಯನ್ನು ಓದುತ್ತಾ
ಕಾನ್ಸ್ಟಿಟ್ಯೂಷನ್ ಅರಿವನ್ನ, ಸಂವಿಧಾನದ ಅರಿವನ್ನ ಮಕ್ಕಳಲ್ಲಿ ಹಾಗೂ ಎಲ್ಲರಲ್ಲಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತ ಜನಪ್ರಿಯ ಶಾಸಕರಾದ DG ಶಾಂತನಗೌಡ ಸರ್ಗೆ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಕೂಡ ಬಂದು ಅವರ ಆಶೀರ್ವಾದವನ್ನು ನೀಡಿ ನಮ್ಗೆ ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ಸ್ವಾಮೀಜಿ ಅವರೇ. ಅದೇ ರೀತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಸಂಘ ಸಂಸ್ಥೆ ಪದಾರ್ಥಿಗಳು, ಪತ್ರಿಕಾ ಮಾಧ್ಯಮದವರು, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲರೂ ಸಹ ಇವತ್ತು ಸೇರಿದ್ದೀರಾ. ಹಾಗೂ ಮಕ್ಕಳು ಎಲ್ಲರೂ ಸೇರಿದ್ದೀರಾ. ತಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು. ಇವತ್ತು ನಾವು ಪ್ರಜಾಪ್ರಭುತ್ವದ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸಂವಿಧಾನದ ಪೀಠಿಕೆಯನ್ನು ಓದುತ್ತಿದ್ದೇವೆ. ಸೊ ಅದನ್ನು ಈಗ ಮುಂದೆ ಮಾಡ್ತೀವಿ. ಅದಾದ ನಂತರ ಸಸಿಯನ್ನು ಸಹ ನೆಡುವ ಮೂಲಕ ಚಾಲನೆ ನೀಡುತ್ತೇವೆ. ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಧ್ಯಾನಿಸಿ ನಮಸ್ಕರಿಸುತ್ತಾ, ಭಾರತ ಸಂವಿಧಾನದ ಈ ಶುಭ ದಿನದಂದು ಪ್ರಜಾಪ್ರಭುತ್ವವನ್ನು ಅತ್ಯಂತ ಬಲಿಷ್ಠಗೊಳಿಸಿದಂತಹ ಕೀರ್ತಿ ನಮ್ಮ ಭಾರತ ದೇಶಕ್ಕೆ ಸಲ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಾದ್ಯಂತ ಏನು ಮಾನವ ಸರಪಳಿಯನ್ನು ನಿರ್ಮಿಸುವುದರ ಮೂಲಕವಾಗಿ ಎಲ್ಲರಲ್ಲಿ ಪ್ರಜಾಪ್ರಭುತ್ವದ ಜಾಗೃತಿಯನ್ನು ಮೂಡಿಸಿ ನಮ್ಮ ಸಂವಿಧಾನ ಯಾವ ರೀತಿಯಾಗಿ ನಮಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಅನ್ನುವಂತಹದ್ದನ್ನು ತಿಳಿದುಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಭಾರತ ಸಂವಿಧಾನವನ್ನು ಗೌರವಿಸುವಂತಹ ವ್ಯವಸ್ಥೆಯನ್ನು ನಾವೆಲ್ಲರೂ ಮಾಡಿದಾಗ ಮತ್ತು ನಮ್ಮ ಕರ್ತವ್ಯಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಿಭಾಯಿಸಿದಾಗ ಈ ಒಂದು ಪ್ರಜಾಪ್ರಭುತ್ವದ ಅಂಶಕ್ಕೆ ಅತ್ಯಂತ ಗೌರವ ಬರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಇಂತಹ ಒಂದು ದಿನವನ್ನ ಅತ್ಯಂತ ಸಡಗರ ಸಂಭ್ರಮದೊಂದಿಗೆ ಎಲ್ಲರೂ ಕೂಡಿಕೊಂಡು ಮಾನವ ಸರಪಳಿಯನ್ನ ಇಲ್ಲಿ ಜಾತ್ಯತೀತ ಮನೋಭಾವವನ್ನು ಬಿತ್ತುವಂತಹ ಈ ಕಾರ್ಯಕ್ರಮ ಇದೆ. ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಈ ಪ್ರಜಾಪ್ರಭುತ್ವದ ದಿನವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಭಾರತ ದೇಶಕ್ಕೆ ನಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಡೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ DG ಶಾಂತನಗೌಡರವರು ಮತ್ತು ಉಪ ವಿಭಾಗಾಧಿಕಾರಿಗಳಾಗಿರುವಂತಹ ಅಭಿಷೇಕ್ ರವರು ಮತ್ತು ನಮ್ಮ ನ್ಯಾಮತಿಯ ತಹಶೀಲ್ದಾರ್ರವರು, ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಜಿಲ್ಲಾ ಪಂಚಾಯತಿಯ ಮತ್ತು ಇನ್ನು ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆಯೇ ಎಲ್ಲಾ ಶಾಲಾ ಕಾಲೇಜುಗಳ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುದ್ದಿ ಮಾಧ್ಯಮದವರು ಕೂಡ ವಿಶೇಷವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಕ್ಕೆ ನನಗೂ ಬಹಳಷ್ಟು ಸಂತೋಷ ಆಗಿದೆ. ಯಾಕಂತ ಕೇಳಿದ್ರೆ ನಾನು ಹೊನ್ನಾಳೆಗೆ ಹೋಗಿ ಉದ್ಘಾಟನೆ ಮಾಡಬೇಕಾಗಿತ್ತು. ಆಕಸ್ಮಿಕವಾಗಿ ಇಲ್ಲಿ ನಾನು ಮೇಲೆ ಅನಸ್ವಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಇನ್ನು ಕೆಳಗಡೆ ಅನಸ್ವಾಡಿಗೆ ಹೋಗ್ಬೇಕಾಗಿತ್ತು. ನಮ್ಮ ಶಾಸಕರು ನಮಗೊಂದು ಅವಕಾಶ ಮಾಡಿಕೊಟ್ರು, ಬುದ್ಧಿ ಅಲ್ಲೇ ಹತ್ರ ಇದ್ರು, ನೀವು ಅಲ್ಲೇ ಉದ್ಘಾಟನೆ ಮಾಡ್ಬಿಡ್ರಿ ಅಂತಂದ್ರು. ಹಂಗಾಗಿ ನನಗೆ ಸಂತೋಷ ಆಯ್ತು. ಅದು ಟಿ ಗೋಪಗಂಡನಹಳ್ಳಿ ಅಂತಂದ್ರೆ ನಮ್ಮ ತಾಲೂಕಿನ ಮೊದಲನೇ ಗ್ರಾಮ ಇದು. ಹಾಗಾಗಿ ಅದು ನ್ಯಾಮತಿ ಮತ್ತು ಹೊನ್ನಾಳಿ ಎರಡು ನಮ್ಮ ತಾಲೂಕುಗಳೇ. ಆ ತಾಲೂಕಿನ ಗಡಿ ಭಾಗದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇರುವಂತಹದ್ದು ಬಹಳ ಸಂತೋಷ ತಂದಿದೆ. ಎಲ್ಲರಿಗೂ ಅತ್ಯಂತ ಸಡಗರ ಸಂಭ್ರಮದ ಶುಭಾಶಯಗಳನ್ನು ಹಾರೈಸಿ ನಮ್ಮ ಮಾತಿಗೂ ರಾಮ ಕೊಡ್ತಾ ಇದ್ದೀವಿ. ಓಕೆ, ತುಂಬ ಚೆನ್ನಾಗಿ ಬಂತು. ಎರಡು ಇದೆ ಸರ್ ಅಕ್ಕಪಕ್ಕ. ಕಾನೂನಲ್ಲಿ ಧರ್ಮ ಇರ್ಬೇಕು ಸರ್, ಧರ್ಮದಲ್ಲಿ ಕಾನೂನು. ಸರ್ ಈ ಕಡೆ ನೋಡಿ. ಸರ್ ಆ ಲೈನಿ ಟಚ್ ಮಾಡ್ರಿ ಸರ್, ಆ ಲೈನಿ ಟಚ್ ಮಾಡಿ, ಆ ಲೈನಿ ಟಚ್ ಅಲ್ಲ ಹಂಗೆ ಹಿಂದಕ್ಕೆ ಸರ್ ತಡೆಯಪ್ಪ, ನಾನು ಒಂಚೂರು ಹಿಂದಕ್ಕೆ ಹಂಗೆ ಹಿಂದಕ್ಕೆ ತಾಯಿ ಕೆಳಗಿಳಿಸು ಅದನ್ನ. ಕೆಲವೊಬ್ರು ಸಂಬಳಕ್ಕೋಸ್ಕರ ಕಾಯ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ಅಲ್ಲ ಮುಸನಹಳ್ಳಿಯಾಗ ಇರೋದು ಹಚ್ಚಿರುತ್ತೆ. ಎರನಾಳದ್ದ ಹಂಗಿದ್ರೆ ಫೋನ್ ಮಾಡಿ.
ನಿಧಾನ ಹೋಗ್ಲಿ ಹೋಗ್ಲಿ. ನೀವು ಬಂದಿರಲಿಲ್ಲ ಅದು. चंदना तू बसे नाही.
ಸರ್ ಈ ಕಡೆ ಒಂದು ಅಕ್ಕ ಈ ಕಡೆ ತಿರುಗ ಯಾವ ಊರು ಪುಟ ನಿಂದು? ಒಪ್ಪನಹಳ್ಳಿ. ತಿಂಡಿ ಆಗೈತಾ?